ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ. ಇಂದು ಕಡೆಯದಾಗಿ ಆರೋನನ ಕೋಲಿನ ಕುರಿತು ನಾವು ಕಲಿತಾ ಇದ್ದೇವೆ. ಕರ್ತನ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಕೇಳಿಸ್ಕೊಳ್ರಿ. ಸರಿ, ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ದಯವಿಟ್ಟು ಎಚ್ಚರಿಕೆಯಿಂದ ಗಮನಿಸುವಂಥ 2-3 ವಾಕ್ಯ ಇದೆ. ಅದರ ಒಂದು ವಾಕ್ಯ ಓದೋಣ. ಕೊಲಸ್ಯ 4:2 ಓದ್ರಿ. ಕೊಲಸ್ಯ 4:2. ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಪ್ರಾರ್ಥನೆಯನ್ನ ತಪ್ಪದೆ ಮಾಡೋರಾಗಿರಿ, ಅದು ರುಚಿಕರ, ಅದು ಶ್ರೇಷ್ಠ. ಅದನ್ನು ಬಿಟ್ಟು ಬಿಡೋದು, ಬೇರೆ ಏನೆಲ್ಲ ಮಾಡಕ್ಕೆ ಹೋದ್ರೆ ಬೇರೆ ಮಾಡಬಾರ್ದು ಅಂತಲ್ಲ. ನಾವು ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು, ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು, ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು, ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು. ಆದರೆ ಪ್ರಾರ್ಥನೆಯನ್ನು ತಪ್ಪದೇ ಮಾಡಬೇಕು. ಕೆಲವರೆಲ್ಲ ಪ್ರಾರ್ಥನೆ ಬಿಟ್ಬಿಡೋದು, ಇದನ್ನೇ ಮಾಡ್ಕೊಂಡಿರೋದು. ದೇವ್ರು ನನ್ನ ಬೆಳೆಸಿಲ್ಲ, ದೇವ್ರು ನನಗೇನು ಮಾಡಿಲ್ಲ ಅಂದರೆ ನೀನು ಏನೇನೋ ಮಾಡ್ತಾ ಇದೀಯಾ. ಶ್ರೇಷ್ಠವಾದದ್ದು ಯಾವುದು, ರುಚಿಕರವಾದದ್ದು ಯಾವುದು, ಅದನ್ನ ಮಾಡಬೇಕು ನೀನು. ಅದನ್ನು ಬಿಟ್ಬಿಟ್ಟು ಬೇರೆ ಏನೆಲ್ಲ ಮಾಡಕ್ಕೆ ಹೋದ್ರೆ ಬೆಳಿತೀವ, ನಾವು ಚಿಗುರ್ತೀವ, ಮೊಗ್ಗೆ ಬಿಡ್ತೀವ, ಹಣ್ಣು ಬಿಡ್ತೀವ? ಇಲ್ಲ. ಸರಿ, 1 ಪೇತ್ರ 5:7-8, ಬಟ್ ಅದು ಓದೋದು ಬೇಡ. ಅದರಲ್ಲಿ ನಮಗೆ ಬರೆಯಲ್ಪಟ್ಟಿದೆ, ಸ್ವಸ್ಥಚಿತ್ತವಾಗಿರಿ, ಎಚ್ಚರವಾಗಿರಿ. ಸೈತಾನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕುತ್ತಾ ತಿರುಗ್ತಾ ಇರ್ತಾನಂತೆ. ಎಲ್ಲಾರನ್ನೂ ನುಂಗಾಗಿದ್ರೆ ಸೈತಾನ ಯಾಕೆ ಹುಡುಕಬೇಕು? ಸೈತಾನು ಹಾಗಾದ್ರೆ ಎಲ್ಲರೂ ನುಂಗಲ್ಲ. ಅಲ್ಲೆಲ್ಲೂಯ, ಇಬ್ಬರನ್ನೇ ನುಂಗೋದು. ಯಾರು ಒಬ್ರಿಗೆ ಬೆರಳು ತೋರಿಸ್ಬೇಡ್ರಿ, ನಿನ್ನನ್ನೇ ನುಂಗೋದು ಅಂತ ಬೆರಳು ತೋರಿಸ್ಬೇಡ್ರಿ. ಕೆಲವ್ರು ಹಂಗೇನೆ ವಚನ ಓದ್ಬಿಡೋದು, ನಿನ್ನನ್ನೇ ನುಂಗೋದು. ತಪ್ಪದು. ಇಬ್ಬರನ್ನ ನುಂಗ್ತಾನೆ ಸೈತಾನು. ಅವ್ರು ಯಾರಂದ್ರೆ, ಯಾರು ಸ್ವಸ್ಥಚಿತ್ತವಾಗಿಲ್ವೋ, ಯಾರು ಎಚ್ಚರವಾಗಿಲ್ವೋ ಅವ್ರನ್ನೇ. ಹಾಗಾದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಸ್ವಸ್ಥಚಿತ್ತ ಅಂದ್ರೆ ದೋಸ್ ಆರ್ ನಾಟ್ ವೆಲ್ ಬ್ಯಾಲೆನ್ಸ್ಡ್. ಯಾರು ಬ್ಯಾಲೆನ್ಸ್ ಇಲ್ವೋ ಅವರು. ಆಟ ಆಡೋ ಟೈಮಲ್ಲಿ ಆಟ ಆಡು, ಊಟ ಮಾಡೋ ಟೈಮಲ್ಲಿ ಊಟ ಮಾಡು, ಪಾಠ ಮಾಡೋ ಟೈಮಲ್ಲಿ ಪಾಠ ಮಾಡು, ಎಂಟರ್ಟೈನ್ಮೆಂಟಲ್ಲಿ ಎಂಟರ್ಟೈನ್ಮೆಂಟ್ ಇರಲಿ, ಪರಿಶುದ್ಧವಾಗಿ ಎಲ್ಲ. ಆದರೆ ಪ್ರಾರ್ಥನೆ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದೋ ಟೈಮಲ್ಲಿ ಬೈಬಲ್ ಓದಬೇಕು, ಚರ್ಚಿಗೆ ಬರೋ ಟೈಮಲ್ಲಿ ಚರ್ಚಿಗೆ ಬರಬೇಕು. ಆತ್ಮಿಕ ಕಾರ್ಯಗಳಿಗೆ ನೀನು ಪ್ರಾಧಾನ್ಯತೆ ಕೊಡಲೇಬೇಕು. ಎಜುಕೇಷನ್ ಟೈಮಲ್ಲಿ ಎಜುಕೇಷನ್ ಮಾಡು, ಬಟ್ ಎಜುಕೇಷನ್ ಮಾಡಿದ್ರು, ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ, ದೇವರ ವಾಕ್ಯನ ತಪ್ಪದೇ ಓದುವವರಾಗಿರಬೇಕು, ಪರಿಶುದ್ಧವಾಗಿ ಜೀವಿಸಬೇಕು. ಅನೇಕರಿಗೆ ಸ್ವಸ್ಥಚಿತ್ತತೆ ಇಲ್ಲ, ಮತ್ತೆ ಎಚ್ಚರವಾಗಿಲ್ಲ. ನಮ್ಮ ಪೊಸಿಷನ್ ಏನು? ನಾನು ದೇವ್ರ ಮಗ, ನಾನು ದೇವ್ರ ಮಗಳು. ಅದನ್ನು ಯಾರು ತಿಳ್ಕೊಳ್ಳಲ್ವೋ ಅವ್ರನ್ನೇ ಸೈತಾನು ನುಂಗ್ತಾನೆ. ಸೊ ಅದೇ ಬಾದಾಮಿ ಗಿಡ ತೋರಿಸುವಂಥದ್ದು. ಬಾದಾಮಿ ಗಿಡ ತೋರಿಸುವಂಥ 2ನೇ ಕಾರ್ಯ, ಇದನ್ನು ಓದಿ ಈಗ ನಾವು ಮುಗಿಸ್ಬಿಡೋಣ. ವಿಮೋಚನ ಕಾಂಡ 25, 33, 34. ವಿಮೋಚನ ಕಾಂಡ 25, 33, 34. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ 3 ಪುಷ್ಪಾಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ 1 ಪುಷ್ಪ ಪಾತ್ರೆಯೂ 1 ಪುಷ್ಪವೂ ಇರಬೇಕು. 6 ಕೊಂಬೆಗಳನ್ನು ಹಾಗೆ ಮಾಡಿಸಬೇಕು. 34. ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪ ಪಾತ್ರೆಗಳು, ಪುಷ್ಪಗಳು ಇರುವ ಬಾದಾಮಿಯ ಹೂಗಳಂತೆ 4 ಪುಷ್ಪಾಲಂಕಾರಗಳು ಇರಬೇಕು. ಏನ್ ತೋರಿಸ್ತದೆ ಈ ಬಾದಾಮಿ ಗಿಡ ಅಂತಂದ್ರೆ? ಅಲಂಕಾರ ತೋರಿಸ್ತದೆ. ನೀವು ಏನ್ ಮಾಡಬೇಕು, ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿಯ ಹೂಗಳಂತಿರುವ 3 ಪುಷ್ಪ ಅಲಂಕಾರಗಳಿರಬೇಕು. ನೋಡಿ, ಬರೀ ಬಾದಾಮಿನೇ ದೇವರು ತಗೊಂಡಿದ್ದಾರಲ್ಲಿ, ಬಾದಾಮಿ ಗಿಡನೇ ದೇವರು ತಗೊಂಡಿದ್ದಾರೆ ಉದಾಹರಣೆಯಾಗಿ. ಅಂದ್ರೆ ಈ ಬಾದಾಮಿ ಗಿಡದ ಥರನೇ ದೀಪಸ್ತಂಭಕ್ಕೆ ಅಲಂಕಾರ ಕೊಡಬೇಕು. ವಾಟ್ ಡಸ್ ಇಟ್ ಮೀನ್? ಕೀರ್ತನೆ 119, 105, ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕಾಗಿದೆ. ನಿನಗೆ ಅಲಂಕಾರ ಯಾರು ಕೊಡೋದು ಗೊತ್ತಾ? ಏಸಪ್ಪ. ನಿನಗೆ ಅಲಂಕಾರ ಯಾರು ಕೊಡೋದು ಗೊತ್ತಾ? ಈ ದೇವರ ವಾಕ್ಯ. ಯಾವ ಅಲಂಕಾರಕ್ಕಾಗಿ ನಾವು ಓಡ್ತಾ ಇದ್ದೀವಿ? ಯಾವ ಅಲಂಕಾರಕ್ಕಾಗಿ ನಾವು ಓಡ್ತಾ ಇದ್ದೀವಿ? ಇವತ್ತು ನಾನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿಸ್ಟ್ ಅವ್ರನ್ನ ನೋಡೋಕ್ಕೆ ಹೋಗಿದ್ದೆ. ನನ್ನ ಈ ಕಾಲು ಎಲ್ಲ ಸರಿ ಹೋಗಿದೆ, 3 ತಿಂಗಳಿಂದ ಆದಂಥ ಇನ್ಫೆಕ್ಷನ್. ಅವ್ರು ಹೇಳಿದ್ರೆ ಎಲ್ಲ ಸರಿ ಹೋಗಿದೆ, ಓಕೆ, ನಥಿಂಗ್ ಟು ವರಿ. ಆ ಕಪ್ಪು ಕಲೆ ಇದೆಲ್ಲ, ಅದು ಹೋಗಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದೆ. ಆ ಡಾಕ್ಟ್ರು ಬರೋಕ್ಕೆ ಒಂದು 10-15 ನಿಮಿಷ ಲೇಟ್ ಆಯಿತು. ಸರಿ, ಅದಕ್ಕೆ ನಾನು ಆ ಡರ್ಮಟಾಲಜಿಸ್ಟ್ ಅವರ ಒಂದು ಕ್ಯಾಬಿನ್ ಮುಂದ್ಗಡೆ ಕೆಲವು ಫೋಟೋಗಳು ಹಾಕಿದ್ರು. ಆ ಫೋಟೋಗಳಲ್ಲಿ ಏನು ಹಾಕಿದ್ರು ಅಂತಂದರೆ, ಕೆಲವು ಲೇಡೀಸು, ಜೆಂಟಲ್ಮ್ಯಾನು
ಇವರೆಲ್ಲ ಸ್ವಲ್ಪ ಸರ್ಜರಿ ಮಾಡ್ಕೊಂಡವ್ರೆ. ಏನು ಸರ್ಜರಿ? ಮುಖ ಸರ್ಜರಿ, ಮುಖಗಳು ಸರ್ಜರಿ ಮಾಡ್ಕೊಂಡವ್ರೆ. ಏನು ಮೈಕಲ್ ಜಾಕ್ಸನ್ ಥರ ಮುಖ ಸರ್ಜರಿ ಮಾಡ್ಕೊಂಡವ್ರೆ. ಮುಖ ಸರ್ಜರಿ, ಹಣೆ ಸರ್ಜರಿ, ಮೂಗ್ ಸರ್ಜರಿ, ಕೈ ಸರ್ಜರಿ, ಈ ಥರ ಏನೇನು ಅವ್ರ ಚರ್ಮ ಸರಿ, ಅದೇನು ತಪ್ಪೇನಿಲ್ಲ. ಬಟ್ ಕೆಲವರು, ಅದರಲ್ಲಿ ಕೆಲವು ಯಂಗ್ ಪೀಪಲ್ದು ಫೋಟೋ ಇದೆ, ಅವರು ಮಾಡ್ಕೊಂಡಿರೋ ಸರ್ಜರಿಗಳನ್ನ ನೋಡಿದ್ರೆ ಹೀರೋ ಅಲಂಕಾರನ ಬಿಟ್ಬಿಟ್ಟು ಏನೋ ಇನ್ನೊಂದು ಅಲಂಕಾರಕ್ಕೆ ಮಾಡ್ಕೊಂಡವ್ರೆ. ನಾನು ಅವಾಗ ನೋಡ್ತಾ ಇದ್ದೆ, ಏನಿದು? ನನಗೂ ಒಂದು ಟೆಂಪ್ಟೇಷನು, ಅಲಂಕಾರ ಮಾಡ್ಕೊಳ್ಬೋ, ನಾನು ಕಪ್ಪಗಿದ್ದೀನಿ, ಬಿಳುಪು ಆಗ್ಬೇಕಂತ. ದೇವರು ಹೇಳಿದ್ರು, ಮಾಡಬೇಕಾದದನ್ನು ಮಾಡು, ಇಲ್ಲವರಿಗೆ ಇರೋ ಅಲಂಕಾರ ಹೊಟ್ಟೋಗುತ್ತೆ ನಿನಗೆ. ನಾ ಕೊಡೋ ಅಲಂಕಾರ ಯಾವುದು ಗೊತ್ತಾ? ಪ್ರಾರ್ಥನೆ, ಸತ್ಯವೇದ, ದೇವ್ರ ವಾಕ್ಯ. ನನ್ನನ್ನು ನೋಡಿ ಸಾಕು ಮಗನೇ, ನಿನಗೆ ಅಲಂಕಾರ ಸಿಗುತ್ತೆ. ಬಾದಾಮಿ ಗಿಡ ಏನು ತೋರಿಸ್ತದೆ ಗೊತ್ತಾ? ಅಲಂಕಾರ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದೇವ್ರ ವಾಕ್ಯ ಓದ್ತಾ ಇರ್ರಿ, ಅದೇ ನಿಮಗೆ ಅಲಂಕಾರ. ಕಂದ, ನನ್ನ ಮಾತುಗಳು ಕೇಳು, ಅದನ್ನು ಕೊರಳಿಗೆ ಕಟ್ಟುಕೋ ಅಂತ ದೇವರು ಹೇಳ್ತಾ ಇದ್ದಾರೆ. ವಾಕ್ಯಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ? ದೇವರ ಕಾರ್ಯಗಳಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ? ನೀವು ದೇವರ ಕಾರ್ಯಗಳಿಗೆ ಟೈಮ್ ಕೊಡ್ರಿ, ನೀವು ಟೈಮ್ ಮಾಡ್ಕೊಳ್ರಿ. ಟೈಮ್ ಇಲ್ಲ ಅಂದರೆ ಟೈಮ್ ಮಾಡ್ಕೊಳ್ರಿ. ಊಟಕ್ಕೆ ಟೈಮ್ ಮಾಡ್ಕೊಳ್ತೀವಲ್ಲ, ದೇವ್ರ ವಾಕ್ಯಕ್ಕೆ ಟೈಮ್ ಮಾಡ್ಕೊಳ್ರಿ, ದೇವ್ರ ಸನ್ನಿಧಾನಕ್ಕೆ ಟೈಮ್ ಮಾಡ್ಕೊಳ್ರಿ. ಆಗ ದೇವರು ನಿಮಗೆ ಹೇಳ್ತಾರೆ, ನೀನು ಚೆನ್ನಾಗಿ ನೋಡಿದ್ದೀಯಾ, ಈಗ ನನ್ನ ಮಾತನ್ನು ನೀನು ನೆರವೇರಿಸ್ತೇನೆ. ಒಂದು ವೇಳೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿವರೆಗೂ ನಾವು ಏನೇನೋ ನೋಡ್ತಿರ್ಬೋದು, ಭಯಪಡಬೇಡಿ, ನಿರಾಸರಾಗಬೇಡ್ರಿ. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಆರಾಧನೆಯಲ್ಲಿ, ಕುಟುಂಬ ಪ್ರಾರ್ಥನೆಗಳಲ್ಲಿ ಮಾತ್ರವಲ್ಲದೆ ದೇವರ ವಾಕ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಿ. ಸಿ ಗಾಡ್. ಆಗ ನಿಮಗೆ ದೇವರು ಖಂಡಿತವಾಗಿ ಅಲಂಕಾರ ಕೊಡ್ತಾರೆ. ನಿಮ್ಗೆ ಕೊಟ್ಟಂಥ ವಾಗ್ದಾನಗಳನ್ನೆಲ್ಲ ಆದಷ್ಟು ಬೇಗನೆ ದೇವರು ನೆರವೇರಿಸ್ತಾರೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಇಂದು ಸಂದೇಶ ನಿಮ್ಮೆಲ್ರಿಗೂ ಅದ್ಭುತವಾಗಿತ್ತೆಂಬುದಾಗಿ ನಾನು ನಂಬ್ತೇನೆ. ಪ್ರಾರ್ಥಿಸೋಣವಾ? ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಒಂದೊಂದು ದೇವ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು ಅಪ್ಪ. ಯಾರ್ಯಾರು ಈ ಸಂದೇಶವನ್ನು ಕೇಳಿಸ್ಕೊಂಡಿದ್ದಾರೋ ಎಲ್ಲ ಸ್ಥಳಗಳಲ್ಲಿ ಅವರು ಹರಡುವಂತೆ ಮಾಡು. ಆ ರೀತಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆ
ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ನೀಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು